ஐயாவுக்கு பார்த்து சில்லறை கொடுத்துருப்பாங்கய்யா. ಸ್ನೇಹಿತರೆ, ಇಲ್ಲಿ ನೋಡಿ ವೀರಪ್ಪನ ಸಮಾಧಿ ಎದುರುಗಡೆ ಇದ್ದೀನಿ. ನನ್ನ ಮನಸ್ಸಿಗೆ ಏನು ಬರ್ತಾ ಇದೆ ಅಂತ ಹೇಳಿದರೆ, ಇತಿಹಾಸ ಅನ್ನೋದು ಹೇಗಿರುತ್ತೆ ನೋಡಿ. ತುಂಬ ಒಳ್ಳೆ ಕೆಲಸ ಮಾಡಿದವರು ಕೂಡ ಇತಿಹಾಸ ಸೇರಿಕೊಂಡ್ರು, ದೇಹ ಇಲ್ದಂಗೆ ಬಿಟ್ಟೋದ್ರು. ತುಂಬ ಕೆಟ್ಟ ಕೆಲಸವನ್ನು ಮಾಡಿದವರು ಕೂಡ ಈ ಪ್ರಪಂಚವನ್ನು ಬಿಟ್ಟೋದ್ರು. ಜೀವನ ಅನ್ನೋದು ಶಾಶ್ವತವಲ್ಲ. ನಾವೇನು ಇದ್ದು ಇಲ್ಲಿ ಮಾಡ್ತೀವಲ್ಲ, ಅದು ನೆನಪು ಶಾಶ್ವತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಸ್ನೇಹಿತರೆ, ನಾನು ಹೇಳೋದು, ಇದ್ದಾಗ ಬದುಕಿರೋರಿಗೆ 4 ಜನರಿಗೆ ಸಹಾಯ ಮಾಡಬೇಕು. ಇಲ್ಲಿ ಇವ್ರನ್ನ ವೀರ ಅಂತೇಳಿ ಇವ್ರನ್ನ ಏನು ಪೂಜೆ ಮಾಡ್ತಾರೆ, ಪುನಸ್ಕಾರ ಮಾಡ್ತಾರೆ. ಹಾಗೆಯೇ ಕರ್ನಾಟಕ, ಕೇರಳ, ತಮಿಳುನಾಡು 3 ರಾಜ್ಯಕ್ಕೂ ಬೇಕಾಗಿದ್ದಂತಹ ವೀರಪ್ಪನ, ಅಷ್ಟು ಮೆರೆದಂತಹ ವೀರಪ್ಪನು ಇವತ್ತು ಈ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ. ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ವೀಡಿಯೋ ಮಾಡಬೇಕಾದ್ರೆ ಇಲ್ಲೇನಂದರೆ, ಇವರನ್ನು ನೋಡಿದ್ದಕ್ಕಾಗಿ ಇಲ್ಲೇನು ಕಾಯ್ಕೊಂಡಿರ್ತಾರಲ್ಲ, ಇವರಿಗೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ತಾರೆ. ನೋಡೋಣ, ಇದು ಇಲ್ಲಿ ಒಂದು ಆವಾಗಿಂದ ಹಂಗೆ ಬಂದ್ಬಿಟ್ಟಿದೆ. ಇದೆ ಸ್ನೇಹಿತರೆ, ವೀರಪ್ಪನ ಸಮಾಧಿ 18 ಅಕ್ಟೋಬರಲ್ಲಿ ಪಾಪರ್ಪಟ್ಟಿ ಹತ್ರ, ಏನು 2004ರಲ್ಲಿ 18 ಅಕ್ಟೋಬರ್ 2004ರಲ್ಲಿ ಪಾಪರ್ಪಟ್ಟಿ ಹತ್ರ ಶೂಟೌಟ್ ಆಯಿತು. ಆ ಶೂಟೌಟ್ ಆದ ನಂತರ ಇಲ್ಲಿ ಸಮಾಧಿಯನ್ನು ಮಾಡಿದ್ದಾರೆ. ಪಕ್ಕದಲ್ಲಿ ಅವರ ಸಂಬಂಧಿಕರಾದ ಅವರ ಅಣ್ಣ ಆದ ಮಾದಯ್ಯ, ಮತ್ತು ಹಾಗೆಯೇ ಅವರ ಮಣಿ ಅಂತೇಳಿ ಮಾದಯ್ಯ ಅವ್ರ ಮಗ, ಹಾಗೆಯೇ ಅದ್ರ ಪಕ್ಕದಲ್ಲಿ ಮಾದಯ್ಯ ಅವರ ಹೆಂಡತಿ ಮತ್ತು ಇನ್ನೊಂದು ಸಮಾಧಿಯನ್ನು, ಒಟ್ಟು 5 ಸಮಾಧಿಯನ್ನು ಇಲ್ಲಿ ಒಟ್ಟಿಗೆ ಮಾಡಿದ್ದಾರೆ. ವೀರಪ್ಪನ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ 5 ಸಮಾಧಿಯನ್ನು ಒಟ್ಟಿಗೆ ಮಾಡಿದ್ದಾರೆ. ಇದನ್ನು ನೋಡಬೇಕು ಅಂತೇಳಿ ತುಂಬ ದಿನದಿಂದ ನಮ್ಮ ಒಂದು ಹಂಬಲ ಇತ್ತು. ಇವತ್ತು ಅದು ಈಡೇರಿತು. ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ.